ಇದೆಲ್ಲ ಅವರೇ ಮಾಡಿದ್ದು ಪಾಪು. ನಾನು ಬೇಡ ಅಂದೆ, ಆದರೆ ಇದ್ರಲ್ಲಿ ತಪ್ಪೇನಿದೆ ಅಮ್ಮ. ಅವ್ರು ಯಾರೂ ನಿಮ್ಮ ಮದುವೆ ನೋಡೇ ಇರಲಿಲ್ಲ. ಇವಾಗ ನಮ್ಮೆಲ್ಲರೂ ಮುಂದೆ ಮದುವೆ ನಡೀತಾ ಇರೋದ್ರಿಂದ ಎಲ್ಲರೂ ಸಂಭ್ರಮದಿಂದ ಓಡಾಡ್ತಾ ಇರ್ತೀವಿ. ಸಮರ್ಥ್ಗೂ ಖುಷಿಯಾಗಿರುತ್ತೆ ಅಲ್ವಾ ಸಮರ್ಥ್? ಅಥವಾ ನಿಂಗೇನಾದರೂ ಬೇಜಾರಾಗಿದೆಯಾ? ನಾನಂತ ಇವ್ರನ್ನ ಮದುವೆ ಮಾಡಿ ಕಳ್ಸೋಕ್ಕಾಗಲಿಲ್ಲ. ಈಗಲಾದರೂ ಇವ್ರ ಮದುವೆ ನೋಡೋ ಸೌಭಾಗ್ಯ ಸಿಕ್ಕಿದೆಯಲ್ಲ, ಸಂತೋಷನೇ. ನೀನು ನಿಜವಾಗ್ಲೂ ಹೇಳ್ತಾ ಇದೀಯಾ ಪಾಪು? ಅಮ್ಮ, ಅವನ ಬಗ್ಗೆ ನಿನಗೆ ಗೊತ್ತಲ್ವಾ? ಖುಷಿ ಆದರೂ ಉಫ್ ಅಂದ್ಕೊಂಡೇ ಇರ್ತಾನೆ, ಬೇಜಾರಾದರೂ ಉಫ್ ಅಂದ್ಕೊಂಡೇ ಇರ್ತಾನೆ. ಅವನೇ ಹೇಳಿದ್ನಲ್ಲ, ಬೇಜಾರಿಲ್ಲ ಖುಷಿ ಆಯಿತು ಅಂತ. ನಡಿ ನಡಿ, ಅವರೆಲ್ಲ ಕಾಯ್ತಿರ್ತಾರೆ. ನಿನಗೆ ಸಂತೋಷ ಆಗತ್ತೆ ಅಂದರೆ ನನಗೆ ಅದೇ ಸಮಾಧಾನ ಪಾಪು. ಹೇಳು ಸಮರ್ಥ್, ನಿನಗೂ ಖುಷಿ ಇದೆ ಅಂತ. ಹೌದು, ನನಗೂ ಖುಷಿ ಇದೆ. ಇಷ್ಟು ಸಾಕು ಪಾಪು. ಈಗ ನನಗೆ ಉಸಿರು ಬಂದಾಗಾಯ್ತು. ಹಾಗಿದ್ರೆ ನೀವಿನ್ ಮುಂದೆ ಖುಷಿಯಾಗಿರ್ಬೇಕು, ಆಯ್ತಾ? ಅಪ್ಪ, ಈ ನಗುನೇ ಬೇಕಾಗಿದ್ದಿದ್ದು. ಈಗ ನೀವು ನಡೀರಿ. ಬಾ ಅಮ್ಮ, ಲೇಟ್ ಆಯ್ತು, ಬಾ. ಏನು ನಡೀತಾ ಇದೆ ಸಿರಿ ಇಲ್ಲಿ? ಎಲ್ಲರೂ ಅವ್ರವ್ರ ಸಂಭ್ರಮದಲ್ಲಿ ಅವ್ರವ್ರು ಇದ್ದಾರೆ. ಅದ್ರಲ್ಲಿ ಫೂಲ್ ಆಗಿದ್ದೆ ನಾನು. ಸರಿಯಾಗಿ ವಿಷಯ ತಿಳ್ಕೊಳ್ದೆ ನಿನ್ನಷ್ಟಕ್ಕೆ ನೀನೇ ಏನೇನೋ ಅನ್ಕೊಂಡ್ರೆ ಅದು ನಿನ್ನ ತಪ್ಪು ಸಮರ್ಥ್. ಈಗ ನಿನಗೆ ಆಗ್ತಿರೋ ತೊಂದರೆನಾದರೂ ಏನು? ಮನ್ಸಲ್ಲಿ ನೋವು ಇಟ್ಕೊಂಡು ಖುಷಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳೋದು ತೊಂದರೆ ಅಲ್ವಾ ಸಿರಿ? ಎಷ್ಟು ಸ್ವಾರ್ಥಿ ಸಮರ್ಥ್ ನೀನು. ಯಾವಾಗಲೂ ನಿನ್ನ ಸಂತೋಷದ ಬಗ್ಗೆ, ನಿನ್ನ ನೋವಿನ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲ. ಯಾಕೆ ನಮ್ಮನ್ನು ಹೊರತುಪಡಿಸಿ ಅಮ್ಮಂಗೆ ಅವ್ರದ್ದೇ ಆದ ಬದುಕಿರ್ಲೇಬಾರ್ದ? ಅವ್ರ ಬದುಕಿನ ಬಗ್ಗೆ ನೀನು ಯಾಕೆ ಒಂದು ನಿಮಿಷನೂ ಯೋಚನೆ ಮಾಡಲ್ಲ? ಅವರು ಮಾವನ್ನ ಮದುವೆ ಆಗಿದ್ದಾರೆ, ಅಂಥದ್ರಲ್ಲಿ ಅವರು ಆ ಮನೆಯಿಂದ ಆಚೆ ಬರ್ತೀನಿ ಅಂದರೆ ನಿನಗೆ ಸಂತೋಷ ಆಗತ್ತೆ. ಅದೇ ಅವರು ಅವ್ರ ಗಂಡನ ಜೊತೆ ಖುಷಿಯಾಗಿರ್ತೀನಿ ಅಂದರೆ ನಿನಗೆ ಸಂಕಟ ಆಗತ್ತೆ. ನಿನ್ನ ಭಾವನೆಗಳಷ್ಟೇ ನಿನಗೆ ಮುಖ್ಯ. ನೀನು ಖುಷಿಯಾಗಿರಲಿ ಅಂತ ಅವ್ರು ಯಾವಾಗಲೂ ಕಾಯ್ತಾ ಇರ್ತಾರಲ್ಲ, ಅವ್ರ ಸಂತೋಷದ ಬಗ್ಗೆ ಕಿಂಚಿತ್ತಾದ್ರೂ ಯೋಚನೆ ಮಾಡು ಸಮರ್ಥ್. ನಿನಗೆ ನಿಜವಾಗ್ಲೂ ತಾಯಿ ಅನ್ನೋ ಪ್ರೀತಿ ಇದ್ರೆ, ಅಮ್ಮ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋ ಆಸೆ ಇದ್ರೆ, ಈಗ ನಡೀತಾ ಇರೋ ಮದುವೆನಲ್ಲಿ ನೀನು ಸಂತೋಷವಾಗಿ ಭಾಗಿಯಾಗ್ತೀಯ. ಇಲ್ಲಾಂದ್ರೆ ನಿನ್ನಿಷ್ಟ ಅಷ್ಟೆ. ನೋಡಿ, ಇವಳೆ ಮದುಮಗಳು. ನೋಡಕ್ಕೆ ಎರಡು ಕಣ್ಣು ಸಾಲದು, ಮಹಾಲಕ್ಷ್ಮಿ ಥರ ಇದ್ದಾರೆ. ಹಾಗೆಲ್ಲ ಒಂದೇ ಸಲ ಹೇಳ್ಬಿಡ್ಬಾರ್ದಮ್ಮ. ನಾವು ಗಂಡಿನ ಕಡೆಯವರು ಗತ್ತಾಗಿರ್ಬೇಕು.
ಗಂಡಿನ ಕಡೆ ಅವ್ರದ್ದು ಎಷ್ಟೇ ಗತ್ತು ಇರಬಹುದು, ಆದ್ರೆ ನಮ್ಮ ಮದುಮಗಳು ಸಮುದ್ರದಲ್ಲಿ ಸಿಗೋ ಮುತ್ತು. ಅವ್ರ ಬೆಲೆ ನಿಮಗೇನ್ ಗೊತ್ತು? ಹಾಂ, ಇದೇನಿದು? ಬರೀ ಹೆಣ್ಣಿನ ಕರೆಸ್ಬಿಟ್ರೆ ಆಯ್ತಾ? ಗಂಡಿನ ಕಡೆಯವ್ರಿಗೆ ಏನು ತಿನ್ನಕ್ಕೆ ಕುಡಿಯೋಕ್ಕೇನು ಕೇಳೇ ಇಲ್ಲ? ಚಿಕ್ಕಪ್ಪ ಜೋರ್ ಮಾಡಿ. ಸಾರಿ, ಮರ್ತೋದೆ, ಈಗ ತರ್ತೀವಿ. ಅಬಾಬಾಬಾ, ನಮ್ಮ ಅಜ್ಜನ ಕಾಲದಿಂದನೂ ಹೆಣ್ಣು ನೋಡಕ್ ಬರೋರಿಗೆ ಸಿಗೋದು ಇದೇ ಉಪ್ಪಿಟ್ಟು ಕೇಸರಿ ಬಾತು. ಇದು ಉಪ್ಪಿಟ್ಟಲ್ಲ, ಕಾಂಕ್ರೀಟ್. ಕರೆಕ್ಟು ಉತ್ತರ ಕುಮಾರ, ನೀನು ಕರೆಕ್ಟಾಗಿ ಹೇಳಿದೆ. ಅದು ಕಾನ್ಕ್ರೀಟೇ. ಯಾತಕ್ಕೆ ಗೊತ್ತಾ? ಮುಂದೆ ಸಂಬಂಧಗಳು ಹಾಗೆ ಕಾನ್ಕ್ರೀಟ್ ಆಗಿ ಬೆಸೆದುಕೊಂಡಿರಲಿ ಅಂತ. ಉಪ್ಪಿಟ್ಟು ಕೇಸರಿ ಬಾತು ಚೆನ್ನಾಗಿತ್ತು, ನಮ್ಗಂತೂ ಇಷ್ಟ ಆಯ್ತು. ಉಪ್ಪಿಟ್ಟು ಕೇಸರಿ ಬಾತೇನು ಇಷ್ಟ ಆಯ್ತು, ಹಾಗೇನೆ ನಮ್ಮ ಮದುಮಗಳು ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಹೇಳ್ಬಿಟ್ರೆ ಮದ್ವೆ ಕಾರ್ಯನ ಮುಂದುವರಿಸ್ಬೋದು. ಅದನ್ನೆಲ್ಲ ಇಷ್ಟು ಬೇಗ ಎಲ್ಲ ಹೇಳಕ್ಕಾಗತ್ತೆ? ವಧು ಪರೀಕ್ಷೆ ನಡಿಬೇಕಲ್ಲ. ಏನ ವಧು ಪರೀಕ್ಷೆನಾ? ಆಯ್ತು, ಮಾಡಿ ಮಾಡಿ ಮಾಡಿ. ಮದುಮಗಳಿಗೆ ಅಡುಗೆ ಮಾಡಕ್ ಬರುತ್ತಾ? ಬರುತ್ತಾ ಅಂತ ಕೇಳ್ತಿದ್ದೀರಲ್ಲ, ನಮ್ಮಮ್ಮ ಅಡುಗೆ ಮಾಡಿದ್ರೆ ಅದನ್ನ ಅಡುಗೆ ಅನ್ನಲ್ಲ, ಅಮೃತ ಅನ್ಬೇಕು. ಹಾಗಿರುತ್ತೆ ರುಚಿ. ಕ್ವಶನ್ ನಂಬರ್ 2, ಮದುಮಗಳಿಗೆ ಡ್ಯಾನ್ಸ್ ಮಾಡಕ್ ಬರುತ್ತಾ? ನನ್ನ ಮಗಳು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಹೆಜ್ಜೆ ಹಾಕಿದ್ರೆ ಸಾಕ್ಷಾತ್ ನಾಟ್ಯ ಸರಸ್ವತಿಯೇ ಬಂದಾಗಿರುತ್ತೆ, ಗೊತ್ತಾ? ಅವ್ರಿಗೆ ಇಂಗ್ಲಿಷ್ ಮಾತಾಡಕ್ಕೆ ಬರುತ್ತಾ? ನಮ್ಮಮ್ಮ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡಿದ್ರೆ ಬೆಣ್ಣೆ ಕರಗಿ ತುಪ್ಪ ಆದಾಗಿರುತ್ತೆ. ಇನ್ನು ಇಂಗ್ಲಿಷಲ್ಲಿ ಮಾತಾಡಿದ್ರೆ ಅದೇ ತುಪ್ಪದಲ್ಲಿ ಕರೆದಿರೋ ಬಾದಾಮ್ ಬರ್ಫಿ ತರ ಇರುತ್ತೆ. I would like to say that I'm very lucky to be a part of this family. This home is like a temple for me. Madhava, Mahesh, Avi and Abhi are the pillars of this temple.
ನಮ್ಮ ಹುಡುಗಿ ಬಗ್ಗೆ ನೀವೇನು ಕೇಳಬೇಕಾಗೇ ಇಲ್ಲ. ಕೈ ಹಿಡಿದ ಗಂಡನ್ನ ಆನಂದವಾಗಿ ಮನೆ ದೇವರ ಥರ ನೋಡ್ಕೋತಾಳೆ. ಇವರ ಒಂದೊಂದು ಮಾತು ಕಾವ್ಯದ ಹಾಗಿರುತ್ತೆ. ಅಮ್ಮನ ನಗು ಸ್ವಾತಿ ಮುತ್ತಿನ ಹಾಗಿರುತ್ತೆ. ಅವಳು ಸಾಕ್ಷಾತ್ ದೇವತಾ ಮನುಷ್ಯನ ಮಗಳು. ಮೈಸೂರು ಮಲ್ಲಿಗೆ ಅಂದ, ಶ್ರೀಗಂಧದ ಚಂದ. ನಿಮ್ಮ ಹುಡುಗ ನಮ್ಮ ಮಗಳ ಕೈ ಹಿಡಿದರೆ ಅವರಿಬ್ಬರದು ಅನುರಾಗ ಸಂಗಮ ಆಗತ್ತೆ. ನಿಮ್ಮೆಲ್ರಿಗೂ ಒಪ್ಪಿಗೆ ಇದ್ದರೆ ಹೇಳಿ, ಸಪ್ತಪದಿ ತುಳಿಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳೋಣ. ಇಷ್ಟು ಕೇಳಿದ ಮೇಲೆ ಎರಡನೇ ಮಾತೇ ಇಲ್ಲ. ನಮ್ಮೆಲ್ರಿಗೂ ಮದುವೆಗೆ ಒಪ್ಪಿಗೆ ಇದೆ. ಆದರೆ ನಮ್ಮಣ್ಣ ಇನ್ನೂ ಈ ಅರ್ಗಿಣಿ ಜೊತೆ ಮಾತಾಡ್ಬೇಕಲ್ಲ. ಅವನ ಬಾಯಿಂದ ಮನ ಮೆಚ್ಚಿದ ಹುಡುಗಿ ಇವಳೆ ಅಂತ ಒಂದ್ಸಲ ಬಂದ್ಬಿಟ್ರೆ ಮದುವೆ ಕೆಲಸ ಶುರು ಹಚ್ಕೋಬಹುದು. ಹಾಗಿದ್ರೆ ಅವರಿಬ್ಬರೇ ಮಾತಾಡಿಕೊಂಡು ನಿರ್ಧಾರ ತಿಳಿಸ್ಲಿ. ತುಳಸಿ, ಕರ್ಕೊಂಡು ಹೋಗಮ್ಮ. ಮಾವ, ಏನಿದೆಲ್ಲ? ಇದೆಲ್ಲ ಆಗಬೇಕು. ಕರ್ಕೊಂಡು ಹೋಗಪ್ಪ ನೀನು. ಚಿಕ್ಕಮಾವ, ನೆಕ್ಸ್ಟ್ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಿಮಗೂ ಅತ್ತೆಗೂ ಇದೇ ಥರ ಮದುವೆ ಮಾಡಿಸ್ಬೇಕು ಅಲ್ವಾ? ಇದೆಲ್ಲ ಸೇರಿ ನಾವಿಬ್ಬರು ಮೊದಲನೇ ಸರಿ ಮದುವೆ ಆಗ್ತಿದ್ದೀವೇನೋ ಅನ್ನೋ ಭಾವನೆ ತರಿಸ್ಬಿಟ್ರು. ನನಗಂತೂ ನಾನು ನಿಮ್ಮ ಜೊತೆ ಇದೇ ಮೊದಲನೇ ಸರಿ ಮಾತಾಡ್ತಿದ್ದೀನೇನೋ ಅನ್ನಿಸ್ತಿದೆ. ಇದೆಲ್ಲ ತುಂಬ ಮುಜುಗರ ಅನ್ನಿಸ್ತಾ ಇದೆ ಮಾಧವ್ ಅವರೇ. ಇಷ್ಟೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಅಂದ್ಕೊಂಡಿರಲಿಲ್ಲ. ಆದರೆ ಮಕ್ಕಳು ಆಸೆ ಪಡ್ತಿದಾರಲ್ಲ ಅಂತ ಬೇಡ ಅನ್ನೋಕ್ಕೂ ಮನಸ್ಸಾಗಲಿಲ್ಲ. ನೀವು ಮಕ್ಕಳಿಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ದೀರ. ಈಗ ಅವ್ರ ಖುಷಿಗೋಸ್ಕರ ನೀವು ಇದನ್ನೆಲ್ಲ ಮನಸ್ಫೂರ್ತಿಯಾಗಿ ಒಪ್ಕೋಬೇಕು ತುಳಸಿಯವರೇ. ಈ ಸಂಭ್ರಮಗಳನ್ನೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಈಗ ಹೇಳಿ, ನಾನು ನಿಮಗೆ ಒಪ್ಪಿಗೆನಾ? ನೀವು ನನ್ನನ್ನು ಮದುವೆ ಆಗೋಕೆ ಒಪ್ಕೊಂಡ್ರೆ ನಾನು ನಿಮ್ಮನ್ನು ರಾಣಿ ಹಾಗೆ ನೋಡ್ಕೊತೀನಿ. ಹೃದಯದಲ್ಲೇ ಅರಮನೆ ಕಟ್ಟಿ ಯಾವಾಗಲೂ ನಿಮ್ಮನ್ನು ಅಲ್ಲಿಗೆ ಬಚ್ಚಿಟ್ಕೋತೀನಿ. ಏನು ಹೇಳ್ತೀರಾ? ನನ್ನ ಬದುಕಿಗೆ ಬೆಳಕಾಗಿ ಬರ್ತೀರಾ?
ಗಂಡು ಹೆಣ್ಣು ಒಪ್ಕೊಂಡಾಯ್ತಲ್ಲ, ಇನ್ನೇನು ತಾಂಬೂಲ ಬದಲಾಯಿಸ್ಕೊಳ್ಳೋಣ. ನಾವಂತೂ ಸಿದ್ಧವಾಗಿದ್ದೀವಪ್ಪ. ಸಿರಿ, ತಾಂಬೂಲ ತಗೊಂಡು. ಇದು ನಾಂದಿಗೆ ಯಾರು ಕೂತ್ಕೋತಾರೋ ಅವರು ತಾಂಬೂಲ ಬದಲಾಯಿಸ್ಕೋಬೇಕು. ನಮ್ಮನೆ ಕಡೆಯಿಂದ ನಾನಂತೂ ಒಂಟಿ, ನಾನು ಕೂತ್ಕೊಳ್ಳೋ ಹಾಗಿಲ್ಲ. ಇನ್ನು ನಾಂದಿಗೆ ಕೂತ್ಕೋಬಹುದಾದ ಜೋಡಿ ಅಂತಂದರೆ ನಮ್ಮ ಸಮರ್ಥು ಸಿರಿ, ಅವರೇ ತಾಂಬೂಲ ಬದಲಾಯಿಸ್ಕೋತಾರ. ಏನು ನಾನು ಅದನ್ನೆಲ್ಲ ಮಾಡಲ್ಲ. ಯಾಕೆ ಮಾಡಲ್ಲ? ನಿಮ್ಮಮ್ಮ ನಿನಗೆ ಹೇಳ್ದೆ ಮದುವೆ ಮಾಡಿಕೊಂಡ್ಳು ಅಂತ ತಾನೇ ನೀನು ಇಷ್ಟು ದಿವಸ ಹಾರಾಡ್ತಾ ಇದ್ದಿದ್ದು. ಈಗ ನಿಮ್ಮಮ್ಮ ಎಲ್ಲರ ಮುಂದೆ ಶಾಸ್ತ್ರೋಕ್ತವಾಗಿ ಮದುವೆ ಆಗ್ತಿದ್ದಾಳೆ ಅಂದಮೇಲೆ ನೀನೇ ಮುಂದೆ ನಿಂತು ಇವೆಲ್ಲ ನಡೆಸ್ಕೊಳ್ಬೇಕು ಅಲ್ವಾ? ಹೌದು ಸಮರ್, ಮಕ್ಕಳು ಮದುವೆ ಮಾಡಿಸೋ ಕೋಟ್ಯಾಂತರ ತಂದೆ ತಾಯಿಗಳಿದ್ದಾರೆ. ಆದರೆ ತಂದೆ ತಾಯಿ ಮದುವೆ ಮಾಡಿಸೋ ಅವಕಾಶ ಷಷ್ಠಿ ಪೂರ್ತಿ ಸಿಗುತ್ತೆ. ಆದರೆ ಈ ರೀತಿ ಅಪ್ಪ ಅಮ್ಮಂಗೆ ಮದುವೆ ಮಾಡಿಸುವ ಅವಕಾಶ ಎಲ್ರಿಗೂ ಸಿಗಲ್ಲ. ಇಂಥ ಅವಕಾಶನ ತಪ್ಪಿಸ್ಕೊಬೇಡ. ಬಾ, ತಾಂಬೂಲು ತಟ್ಟೆ ತಗೋ. ಏನು ಇದು ಅವಕಾಶನ? ಅವಕಾಶ ಅಲ್ಲ ಸಮರ್ಥ, ಅದೃಷ್ಟ. ಯಾರು ಏನು ಅಂದ್ಕೊಂಡ್ರೋ ಇದು ನಮ್ಮ ಪಾಲಿಗೆ ಅದೃಷ್ಟನೇ ಅನ್ಕೋಬೇಕು. ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿದ್ದಾರೆ ಅಂದ ತಕ್ಷಣ ನಮ್ಮನ್ನು ನೋಡ್ಕೋಬೇಕು, ಸಾಕಬೇಕು, ಚೆನ್ನಾಗಿ ಓದಿಸ್ಬೇಕು, ಮುಂದೆ ನಿಂತು ಮದುವೆ ಮಾಡಿಸ್ಬೇಕು. ಮೊಮ್ಮಕ್ಕಳಾದರೆ ಅವ್ರನ್ನ ಆಡಿಸ್ಬೇಕು. ಪ್ರತಿಯೊಂದನ್ನು ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಹೊರತು ಅವ್ರಿಗೆ ನಾವು ಏನು ಮಾಡ್ತಿದ್ದೀವಿ ಅಂತ ಒಂದು ಕ್ಷಣನೂ ಯೋಚನೆ ಮಾಡಲ್ಲ. ತಂದೆ ತಾಯಿ ಮಾಡೋ ತ್ಯಾಗನ ಕರ್ತವ್ಯ ಅನ್ನೋ ಹೆಸರಲ್ಲಿ ತಾತ್ಸಾರ ಮಾಡ್ತೀವಿ. ನಮ್ಮನ್ನು ನೋಡ್ಕೊಳ್ಳೋದು ಅವ್ರ ಕರ್ತವ್ಯ ಅಂದರೆ ಅವರನ್ನು ಸಂತೋಷವಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ತಂದೆ ತಾಯಿಗಳಾಗಿ ಅವರ ಕರ್ತವ್ಯನ ಮುಗಿಸಿ ಅದಾದ ಮೇಲೆ ಒಂದು ಹೊಸ ಬದುಕನ್ನು ಕಟ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಅಂಥದ್ರಲ್ಲಿ ಮಕ್ಕಳಾದ ನೀವೇ ಅವರಿಗೆ ಬೆಂಬಲವಾಗಿ ನಿಂತ್ಕೋಬೇಕು ತಾನೆ.